ಇಂದು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಮತ್ತು ಈ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ರಾಜ್ಯ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್, ರಾಜ್ಯಾಧ್ಯಕ್ಷ ನಲಪಾಡ್ ಮತ್ತು ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಜಿಎಸ್ ಚಂದ್ರಶೇಖರ್, ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಆಡ್ ಬಂತು, ಪಾಪ ಮೋದಿಜಿಗೆ ಓರು ಕೋದ್ಯ ಅಂದ್ರು. ಆ ಓರು ಕೋದ್ಯ ಮೋದಿಜಿ ನ್ಯೂಸ್ ಪೇಪರ್ ಲೀಕ್ ಅನ್ನ ನಿಲ್ಸಕ್ಕೆ ಆಗ್ತಾ ಇರುವಂತ ಮೋದಿಜಿಯವರು, ಈ ಓರಿನಲ್ಲಿ ನಿಲ್ಸಕ್ಕಾದಂತ ಮೋದಿಜಿಯವರು, ಈ ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ಮೋದಿಜಿಯವರು, ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರ ಯುವಕರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಇದು ಕಳ್ಳ ಸರ್ಕಾರ ಪರೀಕ್ಷೆಯ ವಿಷಯದಲ್ಲಿ ಗುಜರಾತ್ ಮಾಡೆಲ್ ಅನುಸರಿಸುತ್ತಿದೆ ಎಂದು ಚಾಟಿ ಬೀಸಿದರು. ದೇಶದಾದ್ಯಂತ ರಾಜ್ಯದಾದ್ಯಂತ ಜನಕ್ಕೆ ಅರಿವು ಮೂಡಿಸುವಂತ ಕೆಲಸ ಏನು ಒಂದು ದೊಡ್ಡ ಹಗರಣ ಆಗಿದೆ. ಪ್ರಥಮ ಬಾರಿಗೆ ಇಡೀ ದೇಶದಲ್ಲಿ ಏನು ನೀಟ್ ಎಲೆಕ್ಷನ್ ಅಲ್ಲಿ ಏನೊಂದು ಪೇಪರ್ ಲೀಕ್ ಸೋರಿಕೆ ಆಗಿದೆ. ಆ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ನ ಇಮಿಡಿಯೇಟ್ ಸ್ಥಾನದಿಂದ ರಾಜೀನಾಮೆಯನ್ನು ತೆಗೆದುಕೋಬೇಕು. ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಜಿಎಸ್ ಚಂದ್ರಶೇಖರ್, ದೇಶದ ಎಲ್ಲ ಯೂನಿವರ್ಸಿಟಿಗಳು ಕೇಂದ್ರ ಬಿಜೆಪಿ ಸರ್ಕಾರದ ಕಪಿಮುಷ್ಟಿಯಲ್ಲಿವೆ, ಯುವಕರ ಭವಿಷ್ಯ ಆತಂಕದಲ್ಲಿದೆ ಎಂದು ಕಳವಳ ವ್ಯಕ್ತಪಡಿಸಿ, ವಿದ್ಯೆ ಯಾರಪ್ಪನ ಮನೆ ಆಸ್ತಿಯಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದರು. ಅನುಕೂಲ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ನೀಟ್ ಪರೀಕ್ಷೆಯನ್ನು ತಂದು ಅಲ್ಲಿಯ ವಿದ್ಯಾರ್ಥಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಅದು ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯವನ್ನು, ಘೋರ ಅನ್ಯಾಯವನ್ನು ಮಾಡುವಂತ ಪರಿಸ್ಥಿತಿನ ಇವತ್ತು ನೀಟ್ ವ್ಯವಸ್ಥೆ ನಿರ್ಮಾಣ ಮಾಡಿದೆ. ಮಾಧ್ಯಮಗಳೆದುರು ಮಾತನಾಡಿದ ಎನ್ಎಸ್ಯುಐ ಪದಾಧಿಕಾರಿ, ಉತ್ತರ ಭಾರತದಲ್ಲಿಯೇ ಅತಿ ಹೆಚ್ಚು ಇಂತಹ ಪ್ರಕರಣಗಳು ನಡೆಯುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸುತ್ತಾ, ತಮಿಳುನಾಡಿನ ರೀತಿಯಲ್ಲೇ ಇಂತಹ ಪ್ರಕರಣಗಳನ್ನು ವಿರೋಧಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ಮೆಡಿಕಲ್ ಹಬ್ ಅನ್ನು ಇಟ್ಟಿದ್ದಾರೆ, ಅದು ಉತ್ತರ ಭಾರತಕ್ಕೆ ಆಗ್ತಾ ಇಲ್ಲ. ನಾವು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಂತೀವಿ, ಈ ನೀಟನ್ನು ವಿರೋಧಿಸಬೇಕು, ತಮಿಳುನಾಡು ರೀತಿ ವಿರೋಧಿಸಿ ರಾಜ್ಯದ ನಾಡಿನ ಮಕ್ಕಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಕೇಳ್ಕೊಂತೀವಿ. ಮತ್ತೆ ರಾಜ್ಯ ಸರ್ಕಾರ ಈ ಕೆಲಸವನ್ನ ಮಾಡುತ್ತೆ ಅಂತ ಡಿಸಿಎಂ ಸಾಹೇಬರು ಕೂಡ ಆಲ್ರೆಡಿ ಹೇಳಿದ್ದಾರೆ. ಯುವ ಕಾಂಗ್ರೆಸ್ನ ಎಲ್ಲಾ ನಾಯಕರು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಮುಂದೆ ಈ ಪ್ರತಿಭಟನೆ ಮಾಡುವಂತ ಕೆಲಸವನ್ನ, ಮತ್ತೆ ಬಿಜೆಪಿ ನಾಯಕರುಗಳ ಮನೆ ಮುಂದೆ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ರಾಜ್ಯ ಸರ್ಕಾರ ಈ ನೀಟನ್ನು ವಿರೋಧಿಸಿ ಅಡ್ಮಿಷನ್ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇದರ ವಿರುದ್ಧ ಪದೇ ಪದೇ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಕೂಡ ಮತ್ತೆ ಮಾಡೇ ಮಾಡ್ತೇವೆ. ಬಳಿಕ ಮಾತನಾಡಿದ ಕರ್ನಾಟಕ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ನಲಪಾಡ್, ನಮ್ಮ ಕರ್ನಾಟಕದ ಯುವಕರಿಗೆ ವಂಚನೆ ಮಾಡಿ ಉತ್ತರ ಭಾರತೀಯರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ದೃಷ್ಟಿಯಿಂದ ಈ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಮಾಡಿದ್ದಾರೆ ಎಂದರು. ನೀಟ್ ಎಕ್ಸಾಮ್ ಅನ್ನ ಸೆಂಟ್ರಲೈಸ್ ಮಾಡಿ ನಾರ್ತ್ ಇಂಡಿಯಾದಲ್ಲಿರುವಂತವರು ಕೂತ್ಕೊಂಡು ನಮ್ಮ ಸೌತ್ ಇಂಡಿಯಾವನ್ನ ಕಂಟ್ರೋಲ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಏನು ಕರ್ನಾಟಕ ಜಾಸ್ತಿ ಡೆವಲಪ್ಮೆಂಟ್ ಆಗಿದೆ, ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ನಮ್ಮ ಕನ್ನಡಿಗರ ಮಕ್ಕಳಿಗೆ ಜಾಸ್ತಿ ಜಾಗ ಸಿಕ್ಬಿಡುತ್ತೆ. ನಾವು ಅದನ್ನ ಕಂಟ್ರೋಲ್ ಮಾಡಬೇಕು. ನಾವು ನಾರ್ತ್ ಇಂಡಿಯನ್ಸ್ಗೆ ಸ್ವಲ್ಪ ರಿಸರ್ವೇಶನ್ ಅನ್ನ ಇಟ್ಟು ಮಾಡ್ತಾ ಇದ್ದಂತ ಕ್ಯಾನ್ಸಲ್ ಮಾಡಿ ಇಡೀ ಕಂಟ್ರೋಲ್ ಅನ್ನ ಅವ್ರು ತಗೊಂಡು ಕರ್ನಾಟಕದ ಜನತೆಗೆ, ಕರ್ನಾಟಕದ ಯುವಕರಿಗೆ ಅನ್ಯಾಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಇವತ್ತು ಒಂದು ಹೋರಾಟವನ್ನ ಮುಂದುವರಿಸಿದೆ. ನಾವು ಇಲ್ಲಿಂದ ಶುರುವಾದ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲೇ ಕೂಡ ಬಿಜೆಪಿನ ಎಂಪಿ ಇದ್ದಾರೆ, ಅವರ ಮನೆಯನ್ನ ಮುತ್ತಿಗೆ ಹಾಕ್ತೀವಿ, ಸೆಂಟ್ರಲ್ ಮಿನಿಸ್ಟರ್ಗಳ ಮನೆಯನ್ನ ಮುತ್ತಿಗೆ ಹಾಕ್ತೀವಿ. ಇದು ನಿಲ್ಲಿಸೋ ತನಕ ನಾವು ಯಾವುದೇ ಕಾರಣಕ್ಕೂ ಹಿಂದುವರಿಯಲ್ಲ. ಕೇಂದ್ರ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಇನ್ನು ದೇಶದಲ್ಲಿ ಪೇಪರ್ ಲೀಕ್ ಆಗ್ತಾ ಇದೆಯಲ್ಲ, ತಮ್ಮದೇ ಆದ ರಾಜ್ಯ ಗುಜರಾತ್ ಇಂದ ಸ್ಟಾರ್ಟ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಉತ್ತರ ಪ್ರದೇಶ ಬಿಜೆಪಿ ಸರ್ಕಾರ ಇದೆ, ಪೇಪರ್ ಲೀಕ್ ಆಗಿದೆ, ಅಲ್ಲಿ ಮಾತಾಡಿ. ಬಿಹಾರಲ್ಲಿ ಪೇಪರ್ ಲೀಕ್ ಆಯಿತು, ಈ ವಿಚಾರ ನೀಟ್ ವಿಚಾರವಾಗಿ ಹೆಂಗಾಯಿತು. ಹರಿಯಾಣಲಾಗಿದೆ, ಅಲ್ಲೂ ನಿಮ್ಮದೇ ಸರ್ಕಾರ ಇದೆ, ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಮಧ್ಯಪ್ರದೇಶ ಬಗ್ಗೆ ಮಾತಾಡಿ. ಅದನ್ನೆಲ್ಲ ಬಿಟ್ಟು ಈಗಲೂ ಸಹ ಅವರು ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಪ್ರೆಸ್ ಮೀಟ್ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾದಂಥ ಪೇಪರ್ ಲೀಕ್ ಆಗಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ. ನಿನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಪೇಪರ್ ಲೀಕ್ ಸ್ವಲ್ಪ ಆಗಿದೆ ಅಂತಾರೆ.
ಸ್ವಾಮಿ ಪೇಪರ್ ಲೀಕ್ ಸ್ವಲ್ಪ ಆದ್ರೇನು ಪೂರ್ತಿ ಆದ್ರೇನು ಕಳ್ಳ ಲೋಟ್ ಹಾಕಿದ್ರು ಕಳ್ಳನೇ, ಚಂಪಕದ್ರು ಕಳ್ಳನೇ, ಅಂಡೆ ಹಾಕಿದ್ರು ಕಳ್ಳನೇ. ಇವು ಕಳ್ಳರು ಆದರೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ರಾಹುಲ್ ಗಾಂಧಿ ಅವರು ಏನು ನಿನ್ನೆ ಒಂದು ಪ್ರೆಸ್ ಮೀಟ್ ಮುಖಾಂತರ ಹೇಳಿದರು, ಈ ಮುಂಚೆನೇ ಹೇಳಿದರು ದೊಡ್ಡ ಹಗರಣ ಆಗ್ತದೆ ಅಂತ ಹೇಳಿ. ಅದು ಮತ್ತೆ ಸಾಫ್ ಆಗಿ ಕ್ಲಿಯರ್ ಆಗಿದೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಬೆಂಬಲಿಗರು ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಮುಂದಾಗುತ್ತಿದ್ದಂತೆ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾದರು.